ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ಭಕ್ತಿಯಿಂದ ಭಗವಂತನೋ ಇಲ್ಲ ಭಗವಂತನಿಂದ ಭಕ್ತಿಯೋ ಅನ್ನೋ ಸಂದೇಹ ಈ ದೇವಸ್ಥಾನದಿಂದ ಆಗುತ್ತೆ. ಯಾಕಂದರೆ ಇಲ್ಲಿರೋ ದೇವರ ವಿಗ್ರಹ ದೇವಸ್ಥಾನ ಸಾಮಾನ್ಯವಾದದ್ದಲ್ಲ. ತನ್ನ ಭಕ್ತನ ಮಾತಿಗೆ ಹೂಗೊಟ್ಟು ಗಂಟೆಗಟ್ಟಲೆ ಭಗವಂತನೇ ಕಾದು ನಿಂತ ಪರಮ ಪುಣ್ಯ ಸ್ಥಳ. ಸಾವಿರಾರು ವರ್ಷಗಳಿಂದ ಒಂದು ಕಲ್ಲಿನ ಮೇಲೆ ನಿಂತು ಪ್ರತಿದಿನ ತನ್ನ ಭಕ್ತರ ಸ್ಪರ್ಶಕ್ಕೆ ದೇವನೇ ಕಾಯುತ್ತಿದ್ದಾನೆ. ಈಗಾಗಲೇ ನಿಮಗೆ ಯಾವ ದೇವರ ಬಗ್ಗೆ ಹೇಳ್ತಿದ್ದೀವಿ ಅನ್ನೋದು ತಿಳಿದಿರುತ್ತೆ. ಹೌದು, ಈ ವಿಡಿಯೋ ಪಂಢರಾಪುರದ ವಿಠಲನ ಮಹಿಮೆಯದ್ದು. ಮಾನವನ ಜೀವನದಲ್ಲಿ ಮೋಕ್ಷದ ದಾರಿಯ ಪಂಢರಾಪುರ. ಇಲ್ಲಿರೋ ವಿಠಲನನ್ನು ಸ್ಪರ್ಶಿಸಿದರೆ ಸಾಕು, ಜೀವನ ಪಾವನವಾಗುತ್ತೆ. ಪ್ರಪಂಚದಲ್ಲಿರೋ ಅತ್ಯದ್ಭುತ ದೇವಸ್ಥಾನಗಳ ಸಾಲಲ್ಲಿ ಪಂಢರಾಪುರ ವಿಠಲನ ದೇವಸ್ಥಾನವೂ ಒಂದು. ಇಲ್ಲಿ ನಿಂತಿರೋ ದೇವನ ಮಹಿಮೆ ಅಷ್ಟಿಷ್ಟಲ್ಲ. ಭಕ್ತರ ಮೇಲೆ ವಿಠಲನಿಗಿರೋ ಪ್ರೀತಿ ಎಂಥದ್ದು ಅಂತ ಈ ಒಂದು ಸಣ್ಣ ವಿಡಿಯೋದಲ್ಲಿ ತಿಳಿಯೋಣ. ಈ ಇಂಟ್ರೆಸ್ಟಿಂಗ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಡಿವೋಷನಲ್ ವಿಡಿಯೋಸ್ಗೆ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ವಿಠಲನಿರ್ತಾನೆ. ಇದು 100ಕ್ಕೆ 100 ಸತ್ಯದ ಮಾತು. ಮಹಾರಾಷ್ಟ್ರದ ಸೊಲ್ಲಾಪುರಂನಲ್ಲಿರೋ ಪಂಢರಾಪುರಂನಲ್ಲಿ ವಿಠಲನ ಮಂದಿರವಿದೆ. ಹಿಂದೂಗಳಿಗೆ ಪವಿತ್ರ ಧಾರ್ಮಿಕ ಕ್ಷೇತ್ರ, ಪ್ರೇಮದ ಮೂರ್ತಿ, ಸೇವೆಗೆ ಪ್ರತೀಕ. ಪ್ರತಿ ವರ್ಷ ಲಕ್ಷಾಂತರ ಮಂದಿ ಚಂದ್ರಭಾಗ ನದಿ ಸಮೀಪದಲ್ಲಿರೋ ರುಕ್ಮಿಣಿ ಸಮೇತ ನೆಲೆಸಿರೋ ಪಾಂಡುರಂಗನ ದರ್ಶನಕ್ಕೆ ಬರ್ತಾರೆ. ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡಿ ಪಾಂಡುರಂಗನ ದರ್ಶನ ಮಾಡಿದರೆ ಸಾಕು, ಸಕಲ ಪಾಪಗಳು ಕಳೆದೋಗುತ್ತೆ ಎಂಬ ನಂಬಿಕೆಯೂ ಇದೆ. ಪ್ರತಿ ಆಷಾಢ ಮಾಸದಲ್ಲಿ ನಡೆಯೋ ದಿಂಡಿ ಉತ್ಸವ ತುಂಬ ವಿಶೇಷವಾದದ್ದು. ಇಲ್ಲಿರೋ ದೇವರು ಶ್ರೀಕೃಷ್ಣನೇ ಅಂತ ಎಲ್ಲರಿಗೂ ಗೊತ್ತು. ಮಹಾವಿಷ್ಣುವಿಗೂ ಆದಿಶೇಷನಿಗೂ ಇರೋ ನಂಟು ದಶಾವತಾರದಲ್ಲಿ ಎಲ್ಲ ಅವತಾರದಲ್ಲೂ ಕಾಣಬಹುದು. ಪಾಂಡುರಂಗನ ಜೊತೆ ಮಾತ್ರ ಆದಿಶೇಷನನ್ನು ನೋಡಲು ಆಗಲ್ಲ. ಹಾವಿನ ರೂಪ ಕಾಣಿಸದಿದ್ದರೂ ಪಾಂಡುರಂಗನ ಜೊತೆಯಲ್ಲಿ ವಿಶೇಷವಾಗಿ ಆದಿಶೇಷನನ್ನು ಕಾಣಬಹುದು. ಪಾಂಡುರಂಗನ ಹಣೆಗೆ ಇರೋ ಬೊಟ್ಟು ತುಂಬ ವಿಶೇಷವಾದದ್ದು. ಗಂಧವಿಟ್ಟು ಅದನ್ನು ಮೂಗಿನ ನೇರಕ್ಕೆ ಕೆಳಗಡೆ ಬಂದಿರುವಂತೆ ಹಚ್ಚಲಾಗುತ್ತೆ. ಇಲ್ಲಿ ಪಾಂಡುರಂಗನಿಗೆ ಇರೋ ತಿಲಕವೇ ತುಂಬ ವಿಶೇಷ. ಅಷ್ಟೇ ಅಲ್ಲ, ಮಧ್ಯೆ ಕಪ್ಪು ಚುಕ್ಕಿ ಹೊಂದಿರುತ್ತೆ. ಇದುವೇ ಆದಿಶೇಷನ ಸ್ವರೂಪ. ಸದಾ ನಾರಾಯಣ ಬಳಿ ಇರೋ ಶೇಷ ಪಾಂಡುರಂಗನ ಜೊತೆ ಹಣೆಯಲ್ಲಿ ಇರುವುದು ತುಂಬ ವಿಶೇಷವಾಗಿ ಕಾಣಿಸುತ್ತದೆ. ಪಾಂಡುರಂಗನಿಗೆ ಇಡುವ ಬೊಟ್ಟಿನಲ್ಲಿ ಇನ್ನೊಂದು ವಿಶೇಷವಿದೆ. ಗಂಧದ ಮಧ್ಯೆ ಇಡೋ ಚುಕ್ಕಿಗೆ ಬಳಸೋದು ಮಣ್ಣು. ಈ ವಿಶೇಷ ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಪಂಢರಾಪುರಕ್ಕೆ ಬರೋ ಭಕ್ತರ ಕಾಲಿನ ಧೂಳನ್ನೇ ಸ್ವಾಮಿ ಹಣೆಗೆ ಇಡೋದು. ಇದು ನಿಜಕ್ಕೂ ಅಚ್ಚರಿ. ಇದು ಸಾಕ್ಷಾತ್ ಪಾಂಡುರಂಗನ ಇಚ್ಛೆಯಂತೆ. ಇಲ್ಲಿಗೆ ಬರೋ ಪ್ರತಿ ಭಕ್ತನಲ್ಲೂ ನಾನು ಇದ್ದೇನೆ. ಅವರಲ್ಲಿರೋ ಭಕ್ತಿಗೆ ನಾನು ಸರಿಯಾಗಿ ನನ್ನ ಭಕ್ತರ ಕಾಲಿನ ಧೂಳೆ ನನ್ನ ಹಣೆ ಮೇಲೆ ತಿಲಕವಾಗಿ ಬೇಕೆಂಬುದು ಪಾಂಡುರಂಗನ ಇಚ್ಛೆಯಂತೆ. ಅದರಂತೆ ದೇವಸ್ಥಾನಕ್ಕೆ ಬರೋ ಭಕ್ತರು ದೇವರ ದರ್ಶನ ಮಾಡಿ ಹೋದ ಮೇಲೆ ದೇವಸ್ಥಾನದ ಆವರಣ ಸ್ವಚ್ಛಗೊಳಿಸುವಾಗ ಮಣ್ಣಿನ ಧೂಳನ್ನು ಶೇಖರಿಸಿ ಇಡಲಾಗುತ್ತಂತೆ. ಅದೇ ಮಣ್ಣು ಪಾಂಡುರಂಗನ ಹಣೆಗೆ ಇಡಲಾಗುತ್ತೆ. ನೀವು ಪಂಢರಾಪುರಕ್ಕೆ ಹೋದಾಗ ವಿಠಲನ ಹಣೆಯಲ್ಲಿರುವ ಗಂಧವನ್ನು ಗಮನಿಸಿ ನೋಡಿ. ಪಂಢರಾಪುರದ ವಿಠಲನ ದೇವಸ್ಥಾನ ಅತ್ಯಂತ ಪವಿತ್ರ ಧಾರ್ಮಿಕ ಕ್ಷೇತ್ರ. ನೀವು ಒಮ್ಮೆ ಭೇಟಿ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.